ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ನಾವು ಚೆನ್ನಾಗಿದ್ದೇವೆ. ಹಿಂದೆ ಬಿಲ್ಡಿಂಗ್ ಎಲ್ಲ ಬಹಳ ಸುಂದರವಾಗಿದೆ. ಎಲ್ಲಿದೆ ಎಂಬುದಾಗಿ ನೋಡುತ್ತೀರಾ? ಯಾವುದೋ ಒಂದು ದೊಡ್ಡ ಪಟ್ಟಣದಲ್ಲಿ ಇರುವ ಹಾಗೆ ಕಾಣುತ್ತಾ ಇದೆ. ಇದು ನಮ್ಮ 4 ಮಹಡಿಯಲ್ಲಿ ದೇವರ ಗೂಡಾರದ ಆವರಣದಲ್ಲಿ ಕಟ್ಟಲ್ಪಟ್ಟಿರುವಂಥ ದೇವರ ಛತ್ರ. ಅನೇಕ ಜನರು ಇಲ್ಲಿಗೆ ಪ್ರಾರ್ಥಿಸುವುದಕ್ಕೆ ಬರುತ್ತಾರೆ. ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ, ದೂರದ ಅನೇಕ ರಾಜ್ಯಗಳಿಂದ ಬರುತ್ತಾರೆ. ಹೊರ ದೇಶಗಳಿಂದೆಲ್ಲ ಬರುತ್ತಾರೆ. ತಂಗಿದ್ದು ಪ್ರಾರ್ಥಿಸಬೇಕೆಂದು ಬರುತ್ತಾ ಇದ್ದರು. ತಂಗುವುದಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಇದ್ದವು. ಅಲ್ಲಲ್ಲಿ ಸ್ವಲ್ಪ ಹಾಲ್ಗಳನ್ನು ಕಟ್ಟಿದ್ದೆವು, ಅಲ್ಲಿ ತಂಗುತ್ತಿದ್ದರು. ಆದರೆ ಕೆಲವರು ಪ್ರತ್ಯೇಕವಾಗಿ ರೂಮ್ನಲ್ಲಿ ತಂಗಲು ಬಯಸುತ್ತಾರಲ್ಲ, ಅದಕ್ಕಾಗಿ ಬಹಳ ಪ್ರಾರ್ಥನೆ ಮಾಡಿ ಆಗ ದೇವರು ಹೇಳಿದರು, ದೇವರ ಛತ್ರ ಎಂಬುದಾಗಿ ಒಂದನ್ನು ಕಟ್ಟು. ಜನಗಳು ಬಂದು ತಂಗುವುದಕ್ಕಾಗಿ ಕೋಣೆಗಳನ್ನು ಕಟ್ಟುವುದಕ್ಕೆ. ಸಾಧಾರಣವಾಗಿ ಚಿಕ್ಕದಾಗಿ ಕಟ್ಟೋಣ ಎಂಬುದಾಗಿ ಆರಂಭಿಸಿದ್ದು ದೇವರು ಇಷ್ಟು ದೊಡ್ಡದಾಗಿ ಕಟ್ಟಿ ಕೊಟ್ಟಿದ್ದಾರೆ. ಇದನ್ನು ನೋಡುವಾಗ ನನಗೆ ಆಶ್ಚರ್ಯವಾಗಿತ್ತು. ಇದನ್ನು ಹೇಗೆ ಕಟ್ಟಿದೆವು, ಹೇಗೆ ಬಂದಿದೆಂಬುದಾಗಿ ತಿಳಿಯುತ್ತಿಲ್ಲ. ಇದು ದೇವರು ಮಾಡಿದಂಥ ಅದ್ಭುತ. ನಾನಂದುಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ರೂಮ್ಗಳನ್ನು ಕಟ್ಟಿ ಸುಮ್ಮನೆ ಒಂದು ಬಾಗಿಲನ್ನು ಹಾಕಿ ಬಿಟ್ಟು ಬಿಡೋಣ ಎಂಬುದಾಗಿ. ಆದರೆ ದೇವರು ಬಹಳ ದೊಡ್ಡದಾಗಿ ಇದನ್ನು ಕಟ್ಟಿ ಕೊಟ್ಟಿದ್ದಾರೆ. 225 ರೂಮ್ಗಳು ಇಲ್ಲಿ ಇದೆ. ಈಗ ಅನೇಕರು ಇಲ್ಲಿ ಬಂದು ಇಲ್ಲಿ ತಂಗಿದ್ದು ಕೂಟಗಳಲ್ಲಿ ಭಾಗವಹಿಸುತ್ತಾ ಇದ್ದಾರೆ. ಬಹಳ ಸೌಕರ್ಯವುಳ್ಳಂಥ ಈ ಕಾರ್ಯವನ್ನು ದೇವರು ಮಾಡಿ ಕೊಟ್ಟಿದ್ದಾರೆ. ಗಾಡ್ಸ್ ಇನ್, ದೇವರ ಛತ್ರ ಎಂಬುದಾಗಿ ಇದಕ್ಕೆ ಹೆಸರಿಡಲಾಗಿದೆ. ಸರಿ, ಇಲ್ಲಿ ನಿಂತುಕೊಂಡು ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ನೀವು ಕೂಡ ಬಂದು ಇಲ್ಲಿ ತಂಗಬಹುದು. ಬಂದು ಬಹಳ ಕಡಿಮೆ ಖರ್ಚಿನಲ್ಲಿ ಬಹಳ ಸೌಕರ್ಯವಾಗಿ ನೀವು ಇಲ್ಲಿ ತಂಗಿದ್ದು ಈ ಕೂಟಗಳಲ್ಲಿ ಭಾಗವಹಿಸಿ ಹೋಗಬಹುದು. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಕೇಳುವುದಾದರೆ, ಇಬ್ರಿಯರಿಗೆ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ದೇವರು ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನಾನು ಬದಲಾಗುವುದಿಲ್ಲ. ಯೇಸು ಕ್ರಿಸ್ತನು ಎಂದಿಗೂ ಬದಲಾಗುವುದಿಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ಬದಲಾಗದವನು ಎಂದು ಹೇಳುವಾಗ, ಅಂದು ಜನಗಳ ಮೇಲೆ ಎಷ್ಟು ಪ್ರೀತಿಯಿಂದ ಇದ್ದನೋ, ಪಾಪಿಗಳನ್ನು ಹೇಗೆ ಪ್ರೀತಿಸಿದನೋ, ಆತನ ಪ್ರೀತಿ ಇಂದಿಗೂ ಕೂಡ ಬದಲಾಗಿಲ್ಲ. ಇಂದಿಗೂ ಅದೇ ರೀತಿಯಾಗಿ ಪ್ರೀತಿಸುತ್ತಾನೆ. ಆತನು ಅಂದು ಎಷ್ಟು ಶಕ್ತವಾದ ಕಾರ್ಯಗಳನ್ನು ಮಾಡಿದನೋ, ಅದ್ಭುತಗಳು, ಮಾತ್ಕಾರ್ಯಗಳು, ಕುರುಡರಿಗೆ ದೃಷ್ಟಿ ಕೊಟ್ಟನು, ಕುಂಟರನ್ನು ನಡೆಯುವಂತೆ ಮಾಡಿದನು, ರೋಗಿಗಳನ್ನು ಗುಣ ಮಾಡಿದನು, ಇಂದಿಗೂ ಕೂಡ ಅದೇ ರೀತಿ ಮಾಡುತ್ತಾನೆ. ವ್ಯಾಧಿಯಸ್ಥರನ್ನು ಗುಣ ಮಾಡುತ್ತಾನೆ, ಕುರುಡರಿಗೆ ದೃಷ್ಟಿ ಕೊಡುತ್ತಾನೆ, ಇಂದಿಗೂ ಅದೇ ಶಕ್ತಿಯೇ. ಅಂದು ಅಧಿಕಾರ ಉಳ್ಳವನಾಗಿ ಇದ್ದನು, ಸೈತಾನನ್ನು ಗದರಿಸಿದ ಕೂಡಲೇ ಓಡಿ ಹೋಯಿತು. ಇಂದಿಯೂ ಕೂಡ ಅದೇ ಅಧಿಕಾರ ಉಳ್ಳವನಾಗಿದ್ದಾನೆ. ಯೇಸುವಿನ ಹೆಸರನ್ನು ಹೇಳಿದರೆ ದುರಾತ್ಮಗಳು ಓಡುತ್ತವೆ. ಆತನು ಪ್ರೀತಿಯಲ್ಲಿ ಬದಲಾಗಿಲ್ಲ, ಶಕ್ತಿಯಲ್ಲಿ ಬದಲಾಗಿಲ್ಲ, ಅಧಿಕಾರದಲ್ಲಿ ಬದಲಾಗಿಲ್ಲ. ಆತನು ಬದಲಾಗದವನು. ಮನುಷ್ಯರು ಬದಲಾದರು. ಮುಂಚೆಯೆಲ್ಲ ಹೇಗಿದ್ದರು ಹೀಗೆಲ್ಲ ಬದಲಾಗಿದ್ದಾರೆ. ನಾವು ಎಷ್ಟು ಪ್ರೀತಿಸಿದೆವು ಹೀಗೆ ಬದಲಾಗುತ್ತಾರೆಂದು ಅಂದುಕೊಳ್ಳಲೇ ಇಲ್ಲ. ಮನುಷ್ಯರು ಬದಲಾಗುತ್ತಾರೆ. ನಮ್ಮಿಂದ ಒಳ್ಳೆಯದನ್ನು ಹೊಂದಿದವರೇ ಬದಲಾಗುತ್ತಾರೆ. ನೋಡುತ್ತೇವಲ್ಲವ, ಗಾಯಗೊಳಿಸುತ್ತದೆ. ಈ ರೀತಿ ಬದಲಾಗಿ ಬಿಟ್ಟರೂ ಒಂದು ಕೃತಜ್ಞತೆಯೇ ಇಲ್ಲ ಎಂಬುದಾಗಿ ಸೋತು ಹೋಗುತ್ತೀರಾ? ಮನುಷ್ಯರಂದರೆ ಹಾಗೆ ಇರುತ್ತಾರೆ. ಕೆಲವರು ಮಾತ್ರ, ಯೇಸುವನ್ನು ಸರಿಯಾಗಿ ಹಿಂಬಾಲಿಸುವವರು ಮಾತ್ರವೇ ಬದಲಾಗದೇ ಇರುತ್ತಾರೆ. ಆದರೆ ಬದಲಾಗದೇ ಇರುವಂಥ ಒಬ್ಬನು ಯೇಸು ಕ್ರಿಸ್ತನು. ಆತನು ನಿಮ್ಮ ಮೇಲೆ ಇಟ್ಟಂಥ ಪ್ರೀತಿ ಬದಲಾಗದು. ನೀವು ಏನಾದರೂ ತಪ್ಪು ಮಾಡಿದಿರಿ, ಸ್ವಲ್ಪ ಹಿಂಜಾರಿದಿರಿ, ದೇವರು ತಕ್ಷಣ ಬದಲಾಗಿ ಬಿಡುವರ? ಇಲ್ಲ, ಆತನ ಪ್ರೀತಿ ಬದಲಾಗಲಿಲ್ಲ. ಆತನು ನಿಮ್ಮನ್ನು ಇನ್ನೂ ಪ್ರೀತಿಸುತ್ತಾನೆ. ಆತನ ಶಕ್ತಿ ಬದಲಾಯಿತಾ? ಇಂದಿಗೂ ಆತನ ಅದ್ಭುತಗಳನ್ನು ಮಾಡುತ್ತಾನೆ, ನಿಮಗೆ ಮಾಡುತ್ತಾನೆ. ಸೌಖ್ಯ ಬೇಕಾ? ಬಿಡುಗಡೆ ಬೇಕಾ? ಕಟ್ಟುಗಳು ಕಡಿಯಲ್ಪಡಬೇಕಾ? ಆತನ ಶಕ್ತಿಯು ಬದಲಾಗಿಲ್ಲ. ಆತನ ಕರುಣೆ, ಕನಿಕರ ಬದಲಾಗಿಲ್ಲ. ಇಂದಿಗೂ ಕೂಡ ಅದೇ ರೀತಿಯಾಗಿಯೇ ಜನರ ಮೇಲೆ ಕನಿಕರವಿಟ್ಟು ಅದ್ಭುತ ಮಾಡುತ್ತಾನೆ. ನಾನು ನೋಡಿದ್ದೇನೆ. ವ್ಯಾಧಿಯಸ್ಥರ ನೋಡಿ ಯೇಸು ಕನಿಕರ ಪಟ್ಟು ಅನೇಕ ಅದ್ಭುತಗಳು ನಡೆಯುತ್ತಾ ಇದೆ. ಪೊಳೊಡುಕಿನ ಪ್ರಾರ್ಥನೆಗೆ ಬಂದರೆ ಎಷ್ಟು ಜನರಿಗೆ ಯೇಸು ಅದ್ಭುತ ಮಾಡುತ್ತಾ ಇದ್ದಾನೆ. ಪ್ರತಿನಿತ್ಯ ಅದ್ಭುತಗಳು ನಡೆಯುತ್ತಾ ಇವೆ. ಪ್ರತಿ ತಿಂಗಳು ಸಾವಿರಾರು ಜನರು ಅದ್ಭುತಗಳನ್ನು ಹೊಂದುತ್ತಾ ಇದ್ದಾರೆ. ಇದು ಹೇಗೆ ಎಂದು ನೋಡಿದರೆ, ಅಂದು ಯೇಸು ಕ್ರಿಸ್ತನು ಜನರ ಮೇಲೆ ಕನಿಕರವಿಟ್ಟು ಹೇಗೆ ಅದ್ಭುತಗಳನ್ನು ಮಾಡಿದನೋ ಅದೇ ರೀತಿಯಾಗಿಯೇ ಇಂದಿಗೂ ಕೂಡ ಬದಲಾಗದವನಾಗಿ ಅದ್ಭುತ ಮಾಡುತ್ತಾನೆ. ಅದುವೇ ಕಾರಣ. ಹಾಗಾದರೆ ಆ ಬದಲಾಗದೇ ಇರುವಂಥ ಯೇಸು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮೊಂದಿಗಿರುವಂಥ ಯೇಸು ಬದಲಾಗದೇ ಇರುವಂಥ ದೇವರು. ನಿಮ್ಮ ಮೇಲೆ ಆತನು ಇಟ್ಟಿರುವಂಥ ಪ್ರೀತಿ ಬದಲಾಗದು. ಆತನ ಶಕ್ತಿ ಬದಲಾಗದು. ಅದನ್ನು ನೆನೆಸಿ, ಯೇಸುವೆ ನಿಮಗೆ ಸ್ತೋತ್ರ, ನೀವು ಬದಲಾಗದವರು. ನನ್ನ ಮೇಲಿಟ್ಟಂತ ನಿಮ್ಮ ಪ್ರೀತಿ ಬದಲಾಗಲಿಲ್ಲ, ನಿಮ್ಮ ಶಕ್ತಿ, ನಿಮ್ಮ ಅದ್ಭುತಗಳು ಬದಲಾಗಲಿಲ್ಲ, ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿರಿ. ಒಂದು ದೊಡ್ಡ ಸಂತೋಷ ಹೃದಯದಲ್ಲಿ ಬರುತ್ತದೆ. ಸೋಲೆಲ್ಲವೂ ನೀಗುತ್ತದೆ.
ಇಂದು ನೀವು ಅದ್ಭುತಗಳನ್ನು ಕಾಣುವಿರಿ. ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೆ ಅದ್ಭುತ ಬೇಕಲ್ಲವಾ? ಆತನ ಅದ್ಭುತಗಳು ಬದಲಾಗಲಿಲ್ಲ, ಆತನ ಶಕ್ತಿ ಬದಲಾಗಲಿಲ್ಲ. ಇಂದಿಗೂ ನಿಮಗೆ ಅದ್ಭುತಗಳನ್ನು ಮಾಡುವನೋ? ನಂಬಿಕೆಯಿಂದ ಹೇಳಿರಿ, ಯೇಸುವೆ, ನೀವು ನಿನ್ನೆ ಇಂದು ಎಂದಿಗೂ ಬದಲಾಗದವರು. ಬದಲಾಗದ ನಿಮ್ಮ ಶಕ್ತಿಯನ್ನು ನಾನು ನಂಬುತ್ತೇನೆ, ಬದಲಾಗದ ನಿಮ್ಮ ಪ್ರೀತಿಯನ್ನು ನಂಬುತ್ತೇನೆ. ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ನನಗೊಂದು ಅದ್ಭುತ ಮಾಡುವಿರಿ, ಹಿಂದೆ ಮಾಡುವಿರಿ. ಹಿಂದೆ ನಾನೊಂದು ಅದ್ಭುತವನ್ನು ಕಾಣುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.